MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಬೆನ್ನಲ್ಲೇ ಕ್ರೆಡಿಟ್ ವಾರ್. ಮೋದಿ ಮುಂದೆ ಲೆಕ್ಕ ಇಟ್ಟ ಸಿಎಂ ಸಿದ್ದರಾಮಯ್ಯ. ಜನಸೇವೆ ಮುಖ್ಯ ಎಂದು ಮೋದಿ ತಿರುಗೇಟು. ಮೊದಲು ಅನ್ನಭಾಗ್ಯ, ಲಾರಿ ಓಡಿಸಿ ಎಂದ ಸಚಿವೆ ಶೋಭಾ. ಇದೆಲ್ಲವನ್ನ ನೋಡೋಣ ಮೆಟ್ರೋ ಮೇಲಾಟ ನ್ಯೂಸ್ ಟಾಪ್ 9ನಲ್ಲಿ. ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಸಿಕ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಮೆಟ್ರೋಗೆ ಯಾರು ಎಷ್ಟು ಕೊಟ್ಟರು ಅಂತ ಲೆಕ್ಕ ಕೊಡುವ ಕದನ ನಡೆಯುತ್ತಿದೆ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಮೆಟ್ರೋ ಆರಂಭಿಸಿದ್ದೇ ಕಾಂಗ್ರೆಸ್. ಕೇಂದ್ರ ಮತ್ತು ರಾಜ್ಯದ ಹಂಚಿಕೆ 50-50 ಇದ್ರೂ ಹೆಚ್ಚು ಖರ್ಚು ನಾವೇ ಮಾಡ್ತಿದ್ದೇವೆ ಅಂತ ಕುಟುಕಿದ್ದಾರೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ಇದನ್ನ ಮಾಡಬೇಕು ಅಂತೇಳಿ, ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು. ಇನ್ನು ಮೆಟ್ರೋ ಯೋಜನೆ ಕೇಂದ್ರ ಹಾಗೂ ರಾಜ್ಯದ ಜಂಟಿ ಕಾರ್ಯಕ್ರಮ ಎಂದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ನೀಡುವ ಸಾಲಕ್ಕೆ ಅತಿ ಹೆಚ್ಚು ಬಡ್ಡಿ ಪಾವತಿಯೊಂದಿಗೆ ವಾಪಸ್ ಕೊಡ್ತಿದ್ದೇವೆ ಎಂದಿದ್ದಾರೆ. ಮೆಟ್ರೋಗಾಗಿ ಕೇಂದ್ರಕ್ಕಿಂತ ರಾಜ್ಯ ಸರ್ಕಾರವೇ ಹೆಚ್ಚು ಖರ್ಚು ಮಾಡ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ, ಈಕ್ವಿಟಿ ಇಟ್ಟಿದ್ದಾರೆ. ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು. ಇಲ್ಲಿವರೆಗೆ 3,987 ಕೋಟಿ ರೂಪಾಯಿಗಳನ್ನ ಮರುಪಾವತಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಆಡಿದ ಎಲ್ಲ ಮಾತುಗಳನ್ನ ಆಲಿಸಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರದಿ ಬರ್ತಿದ್ದಂತೆ ಪ್ರತ್ಯುತ್ತರ ಕೊಡಲು ಆರಂಭಿಸಿದ್ರು. ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ ಅಂತಲ್ಲ. ರಾಜ್ಯ ಸರ್ಕಾರವಾಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ಜನಸೇವೆ ಮುಖ್ಯ ಅಂತ ಹೇಳಿದ್ರು. केंद्र सरकार हो या राज्य सरकार, हम सभी जनता की सेवा के लिए, हमें देशवासियों की बेहतरी के लिए साथ मिलकर कदम उठाने हैं. इस दिशा में एक जो सबसे जरूरी जिम्मेदारी है वो है नए रिफॉर्म्स. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬೆಂಬಲ ಸೂಚಿಸಿದ್ರು. ಮೆಟ್ರೋಗೆ ನಾವೇ 80% ಖರ್ಚು ಮಾಡ್ತಿದ್ದೇವೆ ಅಂದ್ರು. 20% ಮಾತ್ರ ಕೇಂದ್ರ ಸರ್ಕಾರ ನೀಡ್ತಿದೆ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಕ್ಕಿ ಸಾಗಿಸುವ ಲಾರಿಗೆ ಬಾಡಿಗೆ ಕೊಡಲು ಇವರ ಬಳಿ ದುಡ್ಡಿಲ್ಲ, ಮೆಟ್ರೋ ಎಲ್ಲಿಂದ ಓಡಿಸ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. 80% ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ, 20% ಮಾತ್ರ ಬಿಜೆಪಿ ಸರ್ಕಾರ, ಕೆಲವು ಕಡೆ 11% ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್. ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು. ಲ್ಯಾಂಡ್ ಅಕ್ವಿಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆಕ್ಚುಲಿ 50% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೇಂದ್ರ ಕೊಡುವಂತ ಉಚಿತ ಅಕ್ಕಿಯ ವಿತರಣೆ ಮಾಡಕ್ಕೆ ಲಾರಿ ಓಡಿಸಕ್ಕೆ ಇವರಿಗೆ ದುಡ್ಡಿಲ್ಲ, ಮತ್ತೆ ಮೆಟ್ರೋ ಅಲ್ಲಿ ಓಡಿಸ್ತಾರೆ. ಇದು ಅವರ ಪರಿಸ್ಥಿತಿ. ಇನ್ನು ರಾಜ್ಯದ ಇತರೆ ಸಚಿವರು ಕೂಡ ಕ್ರೆಡಿಟ್ ಸಮರದ ಅಖಾಡಕ್ಕೆ ಧುಮುಕಿದ್ದಾರೆ. ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರದ ಪಾಲಿದ್ರು ಅವರೇನು ಮನೆಯಿಂದ ಕೊಡ್ತಾರಾ ಅಂತ ಸಚಿವ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಬಿವೈ ವಿಜಯೇಂದ್ರ ಕ್ರೆಡಿಟ್ ತೆಗೆದುಕೊಳ್ಳುವುದು ಬಿಟ್ಟು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ನೋಡಿ ಅಂತ ತಿವಿದಿದ್ದಾರೆ. ಬರೇ ಮೋದಿ ಅವ್ರ ಕೊಡುಗೆ ಇದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೆ ಅದು ಒಂದು ಮಾತು ಬೇರೆ. ಅದ ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೂ ಕೂಡ ಅವ್ರೇನ್ ಮನೇನ್ ಕೊಡ್ತಾರ? ನೋಟ್ ಪ್ರಿಂಟಿಂಗ್ ಮೆಷಿನ್ ಇದೆ ಅವ್ರಿಗೆ. ನಾವು ರಾಜ್ಯ ಏನ್ ಟ್ಯಾಕ್ಸ್ ಕೊಡ್ತೀವಿ, ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಣ ನಮಗೆ ವಾಪಸ್ ಬರ್ತದೆ. ರಾಜ್ಯ ಸರ್ಕಾರ ಕ್ರೆಡಿಟ್ ಅನ್ನ ತಗೊಳ್ಳೋದನ್ನ ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿತು ಅವರು ಕೂಡ ಗಮನಿಸಬೇಕು. ಮೆಟ್ರೋ ರೈಲಿನ ನಿಜವಾದ ಕ್ರೆಡಿಟ್ ಬೆಂಗಳೂರಿನ ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವ ತೆರಿಗೆದಾರರಿಗೆ ಸಲ್ಲುತ್ತದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ತೇಜಸ್ವಿ ಸೂರ್ಯ, ಮೆಟ್ರೋ ಯೋಜನೆ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ರಾಜ್ಯ ಕೇಂದ್ರದ ಕ್ರೆಡಿಟ್ ಯಾರಿಗೆ ಸಲ್ಲುತ್ತದೆ ಅಂತ ಚರ್ಚೆ ಆಗ್ತಿದೆ. ಬೆಂಗಳೂರಿಗರ ಅವರ ಕೊಡುಗೆಗಳು ನಮ್ಮ ನಗರ ಮತ್ತು ನಮ್ಮ ರಾಷ್ಟ್ರವನ್ನ ಮುನ್ನಡೆಸುತ್ತಿದೆ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಮೋದಿ ವೇದಿಕೆ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕ ಅಶೋಕ್ಗೆ ಆಹ್ವಾನ ನೀಡದಿರೋದು ಕಾಂಗ್ರೆಸ್ಗೆ ಆಹಾರವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ಮರೆತಿದೆಯೇ ಅಥವಾ ಉದ್ದೇಶಪೂರ್ವಕ ಕಡೆಗಣನೆ ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ಟ್ವೀಟ್ ಮೂಲಕವೇ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ನಿಮಗೆ ಸಿಕ್ಕ ಸಚಿವ ಸ್ಥಾನ ಪ್ರತಿಭೆಗೆ ಸಿಕ್ಕ ಅವಕಾಶವಲ್ಲ, ನಿಮ್ಮ ತಂದೆಗೆ ಸಮಾಧಾನ ಪಡಿಸುವ ಬಹುಮಾನ ಅಷ್ಟೇ ಅಂತ ಕುಟುಕಿದ್ದಾರೆ.
ನಿನ್ನೆ ಉದ್ಘಾಟನೆಯಾದ ಮೆಟ್ರೋ ಹಳದಿ ಲೈನ್ ಇಂದಿನಿಂದ ಸಂಚಾರ ಆರಂಭಿಸಲಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಸಂಚಾರ ಆರಂಭವಾಗಲಿದೆ. ಬೆಳಿಗ್ಗೆ 6:30ಕ್ಕೆ ಯೆಲ್ಲೋ ಲೈನ್ ಮೊದಲ ಸಂಚಾರ ಆರಂಭಿಸಲಿದೆ. ಸೋಮವಾರದಿಂದ ಶನಿವಾರದವರೆಗೆ ವಾರದ ಎಲ್ಲಾ ದಿನಗಳಲ್ಲಿ ಹಳದಿ ಲೈನ್ ಮೆಟ್ರೋ ಸಂಚಾರ ಇರಲಿದೆಯಂತ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ಇನ್ನು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ನಿಂದ ಕೊನೆಯ ರೈಲು ರಾತ್ರಿ 10:42ಕ್ಕೆ ಇರಲಿದೆ. ಅಲ್ಲದೆ ಆರ್ವಿ ರೋಡ್ ಇಂಟರ್ಚೇಂಜ್ ನಿಲ್ದಾಣದಿಂದ ಕೊನೆಯ ರೈಲು ರಾತ್ರಿ 11:55ಕ್ಕೆ ಹೊರಡುತ್ತದೆ. ಪ್ರತಿ 25 ನಿಮಿಷಕ್ಕೊಮ್ಮೆ ರೈಲುಗಳು ಸಂಚರಿಸಲಿವೆ. ರಾತ್ರಿ 10 ಗಂಟೆಯ ನಂತರ ರೈಲು ಸಂಚಾರದ ಅವಧಿ ಕಡಿಮೆಯಾಗ್ತದೆ. ಪ್ರತಿ ಭಾನುವಾರ ರೈಲು ಸಂಚಾರ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭವಾಗ್ತದೆ. ಹಳದಿ ಮಾರ್ಗದ ಟರ್ಮಿನಲ್ ನಿಲ್ದಾಣಗಳ ನಡುವಿನ ಪ್ರಯಾಣ ದರ 60 ರೂಪಾಯಿ ನಿಗದಿಪಡಿಸಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.